ಈಗ ಪೇರೆಂಟ್ಸ್ ಹೇಳ್ತಾರೆ, ಪೇರೆಂಟ್ಸ್ put your oxygen mask first before helping your children. ಅರ್ಥ ಮಾಡಿಸ್ತೀನಿ. ನಾವು ಯಾವಾಗಾದ್ರೂ ಫ್ಲೈಟ್ ಅಲ್ಲಿ ಹೋದ್ರೆ ಫ್ಲೈಟ್ ಅಟೆಂಡೆಂಟ್ಸ್, ಏರ್ ಹೋಸ್ಟೆಸ್ ಆರ್ ಕ್ಯಾಬಿನ್ ಕ್ರೂ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಬಿಗಿನಿಂಗ್. ಕೊಡ್ಬೇಕಾದ್ರೆ ಇನ್ ಎನಿ ಕೇಸ್ ಆಫ್ ಫ್ಲೈಟ್ ಆಕ್ಸಿಡೆಂಟ್ ಮೇಲಿಂದ ಒಂದು ಆಕ್ಸಿಜನ್ ಮಾಸ್ಕ್ ಬರುತ್ತೆ, ಅದು ಹಾಕೋಬೇಕು ಅಂತ ಹೇಳ್ತಾರೆ. while saying that what they want us, before trying to help anybody, put your oxygen mask first and then, because unless you are safe you can't help your people, right? Same way sumar more than 60% families alli there is distress anta heltidiralla. Aa distress enikide andre you are unable to effectively help your children because you did not first help yourself. ನಾನು ಇದಕ್ಕೆ ಮುಂಚೆ ಹೇಳ್ದಂಗೆ ಈ ಪ್ಯಾಂಡಮಿಕ್ ಎಲ್ಲರಿಗೂ ಹೊಸ. ನಿಮ್ಗೂ ಲೈಫ್ ಅಲ್ಲಿ ಸ್ವಲ್ಪ ಜಾಬ್ ವೈಸ್, ಫೈನಾನ್ಷಿಯಲ್ ಇನ್ಕಮ್ ವೈಸ್ ಇನ್ನೊಂದು ಏನೋ ಒಂದು ಡಿಸ್ಟರ್ಬೆನ್ಸಸ್ ಇದ್ದೇ ಇರುತ್ತೆ. ಅದರ ಜೊತೆಗೆ ಇಡೀ ದಿನ ಮಕ್ಕಳನ್ನ ಬೇರ್ ಮಾಡಬೇಕು, ಇದು ಹೊಸ ಸ್ಟ್ರೆಸ್. ದೀಸ್ ಬೋತ್ ಸ್ಟ್ರೆಸ್ ವುಡ್ ಹ್ಯಾವ್ ಕ್ರಿಯೇಟೆಡ್ ಎ ಲಿಟಲ್ ಮೆಂಟಲ್ ಡಿಸ್ಟರ್ಬೆನ್ಸ್ ಇನ್ ಅವರ್ ಮೈಂಡ್. ಆ ಡಿಸ್ಟರ್ಬೆನ್ಸ್ ಇಂದ ನಾವು ಮಕ್ಕಳನ್ನ ನೆಮ್ಮದಿಯಾಗಿ ನೋಡಕ್ಕೆ, ನೆಮ್ಮದಿಯಾಗಿ ಅವ್ರಿಗೆ ಸಮಾಧಾನ ಮಾಡಕ್ಕೆ ಆಗ್ತಿಲ್ಲ. ಆದ್ರಿಂದಾನೇ ನಮ್ಮ ಮನೆಯಲ್ಲಿ ಡಿಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಮಕ್ಕಳಿಗೂ ನಮಗೂ ಕಮ್ಯುನಿಕೇಶನ್ ಗ್ಯಾಪ್ ಇನ್ನೂ ಜಾಸ್ತಿ ಆಗುತ್ತೆ, ಹೆಚ್ಚಾಗುತ್ತೆ. ಸೊ ಇಫ್ ವಿ ಹ್ಯಾವ್ ಟು ಅವಾಯ್ಡ್ ದಟ್, ಫಸ್ಟ್ ಪೇರೆಂಟ್ಸ್ ಶುಡ್ ಲರ್ನ್ ಹೌ ಟು ಟ್ಯಾಕಲ್ ದಿಸ್ ಕೋವಿಡ್ ಸ್ಟ್ರೆಸ್. ಸೊ ನಿಮ್ದಂತ ಒಂದು ಮೆಥಡ್ಸ್, ನಿಮ್ದಂತ ಒಂದು ಪ್ಲಾನಿಂಗ್ ಹಾಕೊಂಡು ಫಸ್ಟ್ ನಿಮ್ಮಲ್ಲಿ ಬೇಕಾಗಿರೋ ಮೆಂಟಲ್ ಮೆಚೂರಿಟಿ ತಗೊಂಡು ನಿಮ್ಮ ಎಮೋಷನ್ಸ್ ನ, ನಿಮ್ಮ ಸ್ಟ್ರೆಸ್ ನ ನೀವು ಕಂಟ್ರೋಲ್ ಮಾಡಿದ್ರೇನೆ ಯು ವಿಲ್ ಬಿ ಏಬಲ್ ಟು ಹೆಲ್ಪ್ ದ ಚಿಲ್ಡ್ರನ್. ಆವಾಗ ನೀವು ಅವ್ರನ್ನ ನೆಮ್ಮದಿಯಾಗಿ ಮಾತಾಡಿಸ್ತೀರಾ. 10 ಸತಿ, when 10 times you are talking to them, 3 times if you scold also, 7 times you should be able to speak to them peacefully. ಆವಾಗ್ಲೇ ಅವ್ರು ನಮ್ಮ ಮಾತು ಕೇಳಿಸ್ಕೊಳ್ಳೋದು. ಇಲ್ಲ ಅಂದ್ರೆ ಮಕ್ಕಳು ನಮ್ಮ ಮಾತು ಕೇಳಿಸ್ಕೊಳ್ಳೋದು. ಈ 7 times ಆದ್ರೂ ನೀವು ಪೀಸ್ಫುಲ್ ಆಗಿರ್ಬೇಕು ಅಂದ್ರೆ ಈ ಕೋವಿಡ್ ಸ್ಟ್ರೆಸ್ ಫಸ್ಟ್ ನಿಮ್ಮ ಮೈಂಡ್ ನಿಂದ ಹೊರಗೆ ಹೋಗ್ಬೇಕು. ಸೊ ಯು ಹ್ಯಾವ್ ಟು ಪುಟ್ ಯುವರ್ ಆಕ್ಸಿಜನ್ ಮಾಸ್ಕ್ ಫಸ್ಟ್. ಈಗ ಟಿಪ್ಸ್ ಶುರು ಮಾಡಿದ್ದೀನಿ, ದಯವಿಟ್ಟು ಕೇಳಿಸ್ಕೊಂಡು. ನಾನಿಲ್ಲಿ ಸುಮ್ಮನೆ ಎಕ್ಸಾಂಪಲ್ ಹಾಕಿದ್ದೀನಿ, ಬಟ್ ನಿಮ್ದಂತ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲಿ ತನಕ ಈ 6-7 months ಅಲ್ಲಿ ಇದೆ. ನಿಮ್ದಂತ ಒಂದು ಲೈಫ್ ನಿಮ್ಗಿದೆ ಇರೋದ್ರಿಂದ ಯು ಶುಡ್ ಡೂ ದಿಸ್. ನಾವು ಈ ಕೋವಿಡ್ ನ ಇದಕ್ಕೆ ಮುಂಚೆ ಹೇಳದ್ನಲ್ಲ, ಇದು ಹೊಸ ಕಷ್ಟ ಅಷ್ಟೇ, ನಮಗ್ ಕಷ್ಟ ಹೊಸದಲ್ಲ. ಮತ್ತೆ ಇದನ್ನ ಒಂದು ಮಂತ್ರ ತರ ಇಟ್ಕೊಳ್ಳಿ, ಇದು ಹೊಸ ಕಷ್ಟ ಅಷ್ಟೇ, ನಮಗ್ ಕಷ್ಟ ಹೊಸದಲ್ಲ. ಆ ತರ ನೀವು ನಾರ್ಮಲ್ ಆಗಿ ಇದನ್ನ ಡೀಲ್ ಮಾಡಬೇಕು ಅಂದ್ರೆ ಫಸ್ಟ್ ನೀವು ಮೆಂಟಲಿ ಅವೇರ್ ಆಗ್ಬೇಕು. ನಾವು ಮೋಸ್ಟ್ ಆಫ್ ದಿ ಥಿಂಗ್ಸ್ ಏನ್ ಮಾಡ್ತೀವಿ ಅಂದ್ರೆ ಸಬ್ ಕಾನ್ಶಿಯಸ್ ಆಗಿ ಗೊತ್ತಿಲ್ಲದೆ ಡೀಲ್ ಮಾಡ್ತೀವಿ, ಅದ್ರಲ್ಲಿ ತಪ್ಪು ಮಾಡ್ತೀವಿ. ನಾವೇನ್ ಮಾಡ್ಬೇಕು, ಕಾನ್ಶಿಯಸ್ ಆಗಿ ಡೀಲ್ ಮಾಡ್ಬೇಕು. ಕಾನ್ಶಿಯಸ್ ಆಗಿ ಡೀಲ್ ಮಾಡ್ಬೇಕು ಅಂದ್ರೆ ಕೆಲವು ಸಿಚುವೇಶನ್ಸ್ ನ ನಾವು ಪೇಪರ್ ಮೇಲೆ ಬರೀ. ಡಾಕ್ಯುಮೆಂಟೇಶನ್ ಹೆಲ್ಪ್ಸ್ ಅಸ್ ಎ ಲಾಟ್, ನೆನ್ಪಿಟ್ಕೊಳ್ಳಿ. ಇರೋದ್ರಿಂದ ಪೇರೆಂಟ್ಸು ಮಕ್ಕಳು ಅವ್ರವ್ರು ಪರ್ಸನಲ್, ಇದು ಇಂಡಿವಿಜುವಲ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ವೈಫ್ಗೆ ಬೇರೆ ಲಿಸ್ಟ್, ಹಸ್ಬೆಂಡ್ಗೆ ಬೇರೆ ಲಿಸ್ಟ್, ಮಗುಗೆ ಬೇರೆ ಲಿಸ್ಟ್ ಇರಬೇಕು. ಇಟ್ ಈಸ್ ನಾಟ್ ಎ ಕಂಬೈನ್ಡ್ ಎಫರ್ಟ್. ಎಲ್ಲರೂ ಕುತ್ಕೊಂಡು ಡಿಸ್ಕಸ್ ಮಾಡೋದಲ್ಲ, ಬಿಕಾಸ್ ಒಬ್ಬೊಬ್ರದ್ದು ಪ್ರಾಬ್ಲಮ್ಸ್ ಎಕ್ಸ್ಕ್ಲೂಸಿವ್ ಇರುತ್ತೆ. ಸೊ ಕುತ್ಕೊಂಡು ಏನ್ ಮಾಡ್ತೀರಾ, ಮೇಕ್ ಎ ಟೇಬಲ್. ಬಿಫೋರ್ ಕೋವಿಡ್ ನನ್ನ ಸಿಚುವೇಶನ್ ಹೇಗಿತ್ತು ವೇರಿಯಸ್ ಆಸ್ಪೆಕ್ಟ್ಸ್ ಅಲ್ಲಿ, ಆಫ್ಟರ್ ಕೋವಿಡ್ ನನ್ನ ಸಿಚುವೇಶನ್ ಹೇಗಿದೆ, ಅದರಲ್ಲಿ ಪಾಸಿಟಿವ್ಸ್ ಎರಡರಲ್ಲೂ ಪಾಸಿಟಿವ್ಸ್ ಇರುತ್ತೆ, ನೆಗೆಟಿವ್ಸ್ ಇರುತ್ತೆ. ನಥಿಂಗ್ ಈಸ್ 100% ನೆಗೆಟಿವ್, ನಥಿಂಗ್ ಈಸ್ 100% ಪಾಸಿಟಿವ್. ಕೋವಿಡ್ ಅಲ್ಲೂ ಕೆಲವು ಒಳ್ಳೆ ವಿಷಯ ಆಗ್ತಾ ಇದೆ. ನಾನು ನನ್ನ ಲೈಫ್ ಎಕ್ಸಾಂಪಲ್ ಕೊಡ್ತೀನಿ, ಇದೇ ಸ್ಲೈಡ್ ಅಲ್ಲಿ ಕೊಡ್ತೀನಿ. ಸೊ ಕೋವಿಡ್ ಅಲ್ಲೂ ಒಳ್ಳೆ ವಿಷಯ ಆಗ್ತಾ ಇದೆ, ಅದನ್ನ ನೆಗ್ಲೆಕ್ಟ್ ಮಾಡಂಗಿಲ್ಲ. ನಾವು ಇರೋದ್ರಿಂದ ಲಿಸ್ಟ್ ಔಟ್ ಮಾಡಿದ್ರೆ ಏನಾಗುತ್ತೆ, ಕೋವಿಡ್ ಅಲ್ಲಿ ಒಳ್ಳೇದೇನಿದೆ ಅದನ್ನ ಹಂಗೆ ಇಟ್ಕೊಂಡು ನೆಗೆಟಿವ್ ಏನೇನು ಹೋಗ್ತಾ ಇದೆ ಅದನ್ನ ಆಗದೆ ಬಿಡಕ್ಕೆ ಏನ್ ಮಾಡ್ಬೇಕು ನಾವು ಚೆಕ್ ಮಾಡಿ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಪುಟ್ ಎ ಸ್ಮಾಲ್ ಲಿಸ್ಟ್ ಹಿಯರ್. ಇದು ಮೈ ಅಂಡರ್ಸ್ಟ್ಯಾಂಡಿಂಗ್ ಲಿಸ್ಟ್. ಯು ಕ್ಯಾನ್ ಡೂ ಅ ಲಾಟ್ ಆಫ್ ಲಿಸ್ಟ್ ಯುವರ್ ಸೆಲ್ಫ್. ಪ್ರೀವಿಯಸ್ಲಿ ವಿ ಹ್ಯಾಡ್ ಸೋಷಿಯಲ್ ಫ್ರೀಡಮ್, ಆರಾಮಾಗಿ ಮಿಂಗಿಲ್ ಆಗ್ತಾ ಇದ್ವಿ, ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ಈಗ ಒಂದ್ ಕಡೆ ಹೋಗ್ಬೇಕು ಅಂದ್ರೆ ಭಯ, ಒಂದು ಶಾಪ್ ಹೋಗಿ ಕ್ರೌಡ್ ಇರೋ ಶಾಪ್ ಹೋಗಿ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಭಯ, ಒಂದು ಹೋಟ್ಲಲ್ಲಿ ಕುತ್ಕೊಂಡು ಊಟ ಮಾಡ್ಬೇಕು ಅಂದ್ರೆ ಭಯ, ಯಾರನ್ನಾದ್ರೂ ಮನೆಗೆ ಬಿಡ್ಬೇಕು ಅಂದ್ರೆ ಭಯ.
ನನ್ನ ಓನ್ ದೊಡ್ಡಪ್ಪನ ಮಗ, ಅವ್ರ ಮಗನ್ಗೇನೋ ಚಿಕ್ಕ ಇದಿದೆ, ಟ್ರೀಟ್ಮೆಂಟ್ ತೋರಿಸೋದಿದೆ ಬೆಂಗಳೂರಲ್ಲಿ, ಬರ್ತಾ ಇದ್ದೀನಿ ಕಿರಣ್ ಅಂದಾಗ, ನನ್ನ ಮನೆಯಲ್ಲಿ ಚಿಕ್ಕ ಮಗು ಇದೆ, 1 ವರ್ಷದ ಮಗು ಇದೆ. ಫ್ರಾಂಕ್ಲಿ ಸ್ಪೀಕಿಂಗ್ ಸ್ವಲ್ಪ ಹೆದರ್ಕೊಂಡ್ವಿ. ಈಗ ಶಾಪ್ಸ್ ತರ ನಾವು ಅವ್ರಿಗೆ ಥರ್ಮಲ್ ಸ್ಕ್ಯಾನಿಂಗ್ ಮಾಡಿ ಇಲ್ಲ ಕೋವಿಡ್ ಟೆಸ್ಟ್ ಮಾಡಿ ನೆಗೆಟಿವ್ ರಿಪೋರ್ಟ್ ತಗೊಂಡು ಬನ್ನಿ ಮನೆಗೆ ಬಿಡ್ತೀವಿ ಅಂತ ಹೇಳಕ್ಕಾಗಲ್ಲ. ಸೊ ಸ್ವಂತ ಅಣ್ಣನ ಮಗನ್ಗೆ ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಮನೆಯಲ್ಲಿ ಬಿಟ್ಕೊಳಕ್ ಭಯ ಆಗೋ ಪರಿಸ್ಥಿತಿಯಲ್ಲಿ ಇಟ್ಸ್ ಅ ಪೆಕ್ಯುಲರ್ ಸಿಚುವೇಶನ್. ಸೊ ಆವಾಗ ಸೋಷಿಯಲ್ ಫ್ರೀಡಮ್ ಇತ್ತು, ಇವಾಗಿಲ್ಲ. ಆದ್ರೆ ಪಾಸಿಟಿವ್ ಏನು, ಆವಾಗ ಬಿಸಿ ಆಗಿ ಏನು ನಮ್ಮ ಕೆಲಸದಲ್ಲಿ ಬಿಸಿ ಆಗ್ಬಿಟ್ಟು ನಮ್ಮ ಪರ್ಸನಲ್ ಡೆವಲಪ್ಮೆಂಟ್ಗೆ, ನಮ್ಮ ಪರ್ಸನಲ್ ಗ್ರೋತ್ಗೆ ಟೈಮೇ ಸಿಗ್ತಾ ಇಲ್ಲ. ಬಟ್ ಈಗ ಟೈಮ್ ಇದೆ. ನನ್ನ ಲೈಫ್ನೇ ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ, ದಯವಿಟ್ಟು ಕೇಳಿಸ್ಕೊ. ಐ ಹ್ಯಾಡ್ ಅನ್ ಇನ್ಸ್ಟಿಟ್ಯೂಷನ್, ಅದಕ್ಕೊಂದು 10 ಸೆಂಟರ್ ಇತ್ತು. ನಾನು ಅಪಾರ್ಟ್ ಫ್ರಮ್ ಟೀಚಿಂಗ್ 1 or 2 ಸೆಂಟರ್ಸ್ ಅಲ್ಲಿ ನಾನು ಪಾಠ ಮಾಡ್ತೀನಿ, ಜೊತೆಗೆ ಮಿಕ್ಕಿದ ಸೆಂಟರ್ಸ್ ನ ಫಾಲೋ ಅಪ್ ಮಾಡಬೇಕು. ಆವಾಗ ವೀಕ್ಲಿ ಒನ್ಸ್ ಬೇರೆ ಸೆಂಟರ್ಸ್ ನೆಲ್ಲ ವಿಸಿಟ್ ಮಾಡಬೇಕು. ಅಂದ್ರೆ ಒಂದೊಂದು ಸೆಂಟರ್ಗೆ ವೀಕ್ಲಿ 1 day ಆದ್ರೂ ಕೊಡಬೇಕು. ಎನಾರ್ಮಸ್ ಫಾಲೋ ಅಪ್, ಪೇರೆಂಟ್ಸ್ಗೆ ಆನ್ಸರ್ ಮಾಡಬೇಕು, ಮ್ಯಾನೇಜ್ಮೆಂಟ್ಸ್ಗೆ ಆನ್ಸರ್ ಮಾಡಬೇಕು, ಮಕ್ಕಳಿಗೆ ಆನ್ಸರ್ ಮಾಡಬೇಕು. ಈ ಬಿಸಿಯಲ್ಲಿ ಬಿಲೀವ್ ಮೀ, ನಾನು ಯಾವಾಗ ಎದ್ದೊಳ್ತಿದ್ದೆ, ಯಾವಾಗ ಮಲಿತಾ ಇದ್ದೆ, ಮಧ್ಯದಲ್ಲಿ ಏನಾಗ್ತಿತ್ತು ನನಗೆ ಕ್ಲಾರಿಟಿ ಇರ್ತಿರ್ಲಿಲ್ಲ. ಮೈ ಎಂಟೈರ್ ಫೋಕಸ್ ವಾಸ್ ಗೋಯಿಂಗ್ ಓನ್ಲಿ ಆನ್ ಮೈ ಇನ್ಸ್ಟಿಟ್ಯೂಷನ್. ಸ್ವಲ್ಪ ಏನಾದ್ರೂ ಟೈಮ್ ಸಿಕ್ಕಿದ್ರೆ ಫ್ಯಾಮಿಲಿಗೆ ಹೋಗ್ತಾ ಇತ್ತು. ಸೊ ಬಿಲೀವ್ ಮೀ, ಕೆಮಿಸ್ಟ್ರಿ ಪಾಠ ಮಾಡೋಗೋಸ್ಕರ ಕೆಮಿಸ್ಟ್ರಿ ಬುಕ್ಸ್ ರೆಫರ್ ಮಾಡಿದ್ದು ಬಿಟ್ರೆ, ನನ್ನ ಪರ್ಸನಲ್ ಎನ್ಲೈಟನ್ಮೆಂಟ್ಗೋಸ್ಕರ ನಾನೇನಾದ್ರೂ ಓದಿ ಇಲ್ಲ ಕೋರ್ಸಸ್ ಮಾಡಿ ಆಲ್ಮೋಸ್ಟ್ 10 years ಆಯ್ತು. ನಾವು ಲಾಸ್ಟ್ 6-7 months ಅಲ್ಲಿ ಏನೇನಾಗಿದೆ ಹೇಳ್ತೀನಿ ಕೇಳಿಸ್ಕೊ. ನಂಬರ್ 1, I have got certified as a life coach from New Skills Academy USA. I have done a 3-month online course from New Skills Academy USA, so I am a certified life skill coach now. I have done a 6 months career counseling course from Global Career Counselor Academy, University of Los Angeles, USA, University of California, Los Angeles, USA. So I am a global career counselor now. I have started a YouTube channel and I have got 15+ videos and 300+ subscribers for my videos now. Whereas YouTube channel start ಮಾಡಿ 2 ವರ್ಷ ಆಗಿತ್ತು, 2 ವಿಡಿಯೋ ಇತ್ತು, ಯಾರು ಕೇರ್ ಮಾಡ್ತಿರ್ಲಿಲ್ಲ ಇಷ್ಟು ವರ್ಷ. ನಂಬರ್ 4, 3 ವರ್ಷದಿಂದ ಮೈಂಡ್ ಅಲ್ಲಿ ಇತ್ತು ಒಂದು ಬುಕ್ ಆಥರ್ ಮಾಡಕ್ಕೆ. ಈ ಪಾಯಿಂಟ್ ನಾನೇನು ವಿದ್ಯಾರ್ಥಿ ಬೇತಾಳ್ ಅಂತ ಬುಕ್ ಆಲ್ರೆಡಿ ರಿಲೀಸ್ ರೆಡಿ ಇದೆ, ಫೈನಲ್ ಟೈಪ್ ಸೆಟ್ ಅಲ್ಲಿ ಇದೆ. ಆ ಬುಕ್ದು ಔಟ್ಲೈನ್ ಪಾಯಿಂಟ್ ನನ್ನ ಮೈಂಡ್ ಅಲ್ಲಿ 3 ವರ್ಷದಿಂದ ಇದೆ. ಐ ವಾಸ್ ಅನೇಬಲ್ ಟು ಸಿಟ್ ಅಂಡ್ ರೈಟ್. ಈ 6 months ಅಲ್ಲಿ ಸಕ್ಸಸ್ಫುಲ್ ಆಗಿ 293 pages ಬುಕ್ ಬರೆದು 2 round ಎಡಿಟ್ ಮಾಡಿ ಅದನ್ನೆಲ್ಲ ಪ್ರೂಫ್ ಚೆಕ್ ಮಾಡಿ ಎಲ್ಲ ಆಗಿ ಈಗ ಪ್ರಿಂಟಿಂಗ್ ರೆಡಿ ಆಗ್ತಾ ಇದೆ. ನಂಬರ್ 5, I have finished already 6 months of 2-year postgraduate course in MSc Psychology. ಇನ್ ಹೇಳ್ಕೊಂಡು ಹೋದ್ರೆ ಇನ್ನೂ ಸುಮಾರಿದೆ. ನಂಬರ್ 6, ಬ್ಲಾಗಿಂಗ್ ಅಂದ್ರೆ ತುಂಬಾ ಇಷ್ಟ ನನಗೆ. ಬ್ಲಾಗ್ಸ್ ಬರೆಯೋದಂದ್ರೆ ಇಷ್ಟ, ಅಂದ್ರೆ ಬ್ಲಾಗ್ಸ್ ಓದೋದಂದ್ರೆ ಇಷ್ಟ. ಇಷ್ಟು ಚೆನ್ನಾಗಿ ಬರೀತಾ ಇದ್ರೆ ನಾನೇನು ಬ್ಲಾಗ್ ಬರೀಬಾರ್ದು ಅಂತ ಇಷ್ಟು ದಿನ ಯೋಚನೆ ಮಾಡ್ತಿದ್ದೆ. ಆದ್ರೆ ಬ್ಲಾಗಿಂಗ್ ಹೆಂಗ್ ಬರೀಬೇಕು ಗೊತ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ಒಂದು 2 weeks of content writing workshop ಅಟೆಂಡ್ ಮಾಡಿದ್ದೀನಿ. ಸೊ ಐ ಆಮ್ ಅ ಸರ್ಟಿಫೈಡ್ ಬ್ಲಾಗ್ ರೈಟರ್ ನೌ ಅಂಡ್ ಐ ಆಮ್ ರೈಟಿಂಗ್ ಆಲ್ರೆಡಿ ಫಾರ್ ಅದರ್ ಪೋರ್ಟಲ್ಸ್ ಆಲ್ಸೋ. ನಮ್ಮ ವೆಬ್ಸೈಟ್ ಜೊತೆಗೆ ಬೇರೆ ಪೋರ್ಟಲ್ಸ್ ಅವರು ನನ್ನನ್ನು ಕೇಳ್ತಾ ಇದ್ದಾರೆ. ಐ ಆಮ್ ರೈಟಿಂಗ್ ಬ್ಲಾಗ್ಸ್ ಫಾರ್ ಅದರ್ ಪೋರ್ಟಲ್ಸ್ ಆಲ್ಸೋ. ಇವೆಲ್ಲ ನನ್ನ ಲೈಫಲ್ಲಿ ಹೊಸ ವಿಷಯಗಳು, ಪ್ಲೀಸ್ ರಿಮೆಂಬರ್. ಅಂಡ್ ಬಿಗ್ಗೆಸ್ಟ್ ಹೇಳ್ತೀನಿ, ಇಲ್ಲಿ ತನಕ ಎಕ್ಸಸೈಸ್ ಅಂತೂ ಮಾಡ್ತಿದ್ವಿ, ಬಟ್ ಒಂದಿನ ಮಾಡಿದ್ರೆ ಒಂದಿನ ಆಗ್ತಿರ್ಲಿಲ್ಲ. ಐ ವಾಸ್ ಅನೇಬಲ್ ಟು ಸಸ್ಟೈನ್. ಸ್ವಲ್ಪ ವೆಯ್ಟು ಜಾಸ್ತಿ ಆಗಿದೆ. ಬಟ್ ಈ ಪ್ಯಾಂಡಮಿಕ್ ಟೈಮಲ್ಲಿ ನಾನೊಂದು ಪೀಡೋಮೀಟರ್ ಆಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನಾವು ವಾಕ್ ಮಾಡಿದ್ರೆ ಸ್ಟೆಪ್ಸ್ ಕೌಂಟ್ ಮಾಡುತ್ತೆ. ಈ ಆಪ್ಗೆ 5 million ಡೌನ್ಲೋಡ್ಸ್ ಇದೆ. 5 million people have downloaded this app. ಅಂಡ್ ರೀಸೆಂಟ್ಲಿ ನಾನು ಎಷ್ಟೋ ಮೈಲ್ಸ್ ಅದರಲ್ಲಿ ಫಿನಿಶ್ ಮಾಡಿದ್ದೀನಿ ವಾಕಿಂಗ್ ಅಲ್ಲಿ. ಅಂಡ್ ಐ ಆಮ್ ಬೆಟರ್ ದ್ಯಾನ್ 92.3% ಆಫ್ ದ ಯೂಸರ್ಸ್ ಆಫ್ ದಟ್ ಆಪ್. 5 million ಯೂಸರ್ಸ್ ಅಲ್ಲಿ 92.3% ಪೀಪಲ್ ಗಿಂತ ಬೆಟರ್ ಆಗಿ ನಾನು ಪರ್ಫಾರ್ಮ್ ಮಾಡಿದ್ದೀನಿ. ಅಂದ್ರೆ ಅಷ್ಟು ವಾಕಿಂಗ್ ಮಾಡಿದ್ದೀನಿ 6 months. ಡೈಲಿ ಏನಿಲ್ಲ ಅಂದ್ರೂ ಆವರೇಜ್ ಆಗಿ 5 to 6 kilometers ವಾಕ್ ಮಾಡಿ. Now you understand the power of leisure. Please understand the magic of leisure. ಈಗ ಯು ಡೋಂಟ್ ಬಿಲೀವ್ ಮೀ, ಇಷ್ಟು ದಿನ ನಾನು ಸಿಂಪಲ್ ಆಗಿ ನನ್ನ ಇನ್ಸ್ಟಿಟ್ಯೂಷನ್ಗೋಸ್ಕರನೋ ಇಲ್ಲ ಯಾರಾದ್ರೂ ಗೊತ್ತಿರೋರು ಕರೆದಾಗ ಕೆರಿಯರ್ ಕೌನ್ಸಿಲಿಂಗ್ಗೆ ಇದಕ್ಕೆ ಹೋಗ್ತಾ ಇದ್ದೆ.
Now, apart from EduStrain Academy, which takes care of coaching, I am going to take care of full-fledged psychological as well as career counseling of children. I am going to become an official career counselor and psychological counselor. Adike I have started a new institution called Regional Institute for Teenage Empowerment. Adunu ee pandemic alle register madi. Now you see how many things we can do if there is a gift of time for us. Nange ishtu dina time irlilla. I was completely focusing on one institution. ಅದರಿಂದ ನನ್ನ ಪರ್ಸನಲ್ ಗ್ರೋತ್ ಟೈಮ್ ಇರಲಿಲ್ಲ. ಸೊ ನನಗೆ ತುಂಬಾ ಇಷ್ಟ ಆಗೋ ಕೆಲವು ವಿಷಯಗಳು ಮಾಡಕ್ ಆಗ್ತಿರ್ಲಿಲ್ಲ. ನೌ ವಿ ಹ್ಯಾವ್ ಟೈಮ್ ಫಾರ್ ಇಟ್. ಸೊ ಪೇರೆಂಟ್ಸ್ ಅಂಡ್ ಚಿಲ್ಡ್ರನ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿ ಮ್ಯಾಜಿಕ್ ಆಫ್ ಲೀಜರ್. ಅದು ಪಾಸಿಟಿವ್ ಥಿಂಗ್ ನಮಗೆ ಕೋವಿಡ್ ಅಲ್ಲಿ. ಕೋವಿಡ್ ಇದಕ್ಕಿಂತ ಮುಂಚೆ ಜಾಬ್ ಸೇಫ್ ಆಗಿತ್ತು, ಫೈನಾನ್ಷಿಯಲ್ ಸೆಕ್ಯೂರಿಟಿ ಇತ್ತು. ಈಗ ಪೀಪಲ್ ಆರ್ ಲೇಯಿಂಗ್ ಆಫ್. ಸೊ ಜಾಬ್ ಸಮಸ್ಯೆ ಇರ್ಬೋದು, ಸ್ವಲ್ಪ ಅರ್ನಿಂಗ್ ಸಮಸ್ಯೆ ಇರ್ಬೋದು. ಸೊ ದುಡ್ಡು ಖರ್ಚು ಮಾಡೋದು ಹುಷಾರಾಗಿರ್ಬೇಕು. ನಾನು 5 months ಬ್ಯಾಕೆ ನಮ್ಮ ವೈಫ್ ಹೇಳಿದ್ದೀನಿ, ಅನ್ನೆಸರಿ ಆಗಿ ₹1 ಖರ್ಚು ಮಾಡಂಗಿಲ್ಲ. ಅದಕ್ಕೆ ಮುಂಚೆ ಶಿ ವಾಸ್ ಸರ್ಪ್ರೈಸ್ಡ್. ಅದಕ್ಕೆ ಮುಂಚೆ ನಾನು ಏನೇ ಬಂದು ಕೇಳಿದ್ರು ತಗೊಳಮ್ಮ ನಿಮ್ಗೇನಿದೆ ಅಂತ ಹೇಳ್ತಿದ್ದೆ, ನಿಮ್ಗಿಂತ ಜಾಸ್ತಿ ಏನಿದೆ. ಶಿ ವಾಸ್ ಸರ್ಪ್ರೈಸ್ ಟು ಸಿ ಮಿ ಪುಟಿಂಗ್ ರೆಸ್ಟ್ರಿಕ್ಷನ್ಸ್ ಫೈನಾನ್ಷಿಯಲಿ. ಶಿ ಕೇಮ್ ಟು ಮಿ ಸೇಯಿಂಗ್, ಯಾವ್ದೋ ಡ್ರೆಸ್ ಸೆಲೆಕ್ಟ್ ಮಾಡಿದ್ರು, ತೋರಿಸ್ತಾ ಇದ್ರು, ಟೆಲ್ ಮಿ ವಿಚ್ ಯು ಲೈಕ್ ಅಂತ. ಐ ಸೆಡ್ ಡೋಂಟ್ ಟೇಕ್ ಎನಿ. ಈಗ ನಾವು ಅನ್ನೆಸರಿ ಖರ್ಚು ಮಾಡಕ್ ರೆಡಿ ಇಲ್ಲ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್ ಅಂತ ಹೇಳ್ಬಿಟ್ಟೆ. She was surprised at first, but she understood the situation. So in 6 ತಿಂಗಳು ಏನು ಅನ್ನೆಸರಿ ಖರ್ಚು ಮಾಡಬೇಡ, ಬೇಸಿಕ್ ನೀಡ್ಸ್ ಆಫ್ ಮನಿ ಮಾತ್ರ ರನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಮಕ್ಕಳು ಈ ಸಿಚುವೇಶನ್ ಅಲ್ಲಿ ಮೇನ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು, ಬಿಗ್ಗೆಸ್ಟ್ ಪ್ರಾಬ್ಲಮ್ ನಮ್ಮ ಇಂಡಿಯನ್ ಫ್ಯಾಮಿಲೀಸ್ ಅಲ್ಲಿ ಏನಂದ್ರೆ, ಪೇರೆಂಟ್ಸ್ ವಾಟ್ ಎವರ್ ಟ್ರಬಲ್ ಐ ವಿಲ್ ಟೇಕ್, ಐ ವಾಂಟ್ ಟು ಟೇಕ್, ಐ ವಿಲ್ ಟೇಕ್, ಬಟ್ ಲೆಟ್ ನಾಟ್ ಮೈ ಚೈಲ್ಡ್ ನೋ ದ ಟ್ರಬಲ್. ಏನೇ ಕಷ್ಟ ಇದ್ರು ನಾನ್ ತಗೊಂತೀನಿ, ಮಗುಗ ಆ ಕಷ್ಟ ಎಲ್ಲ ಹೇಳಿ ತಲೆ ಕೆಡಿಸೋದು ಬೇಡ, ಮಗು ಆರಾಮಾಗಿದ್ರೆ ಸಾಕು. ಇದು ನಮ್ಮ ಇಂಡಿಯನ್ ಪೇರೆಂಟ್ಸ್ ಆಟಿಟ್ಯೂಡ್. ಅದು ತುಂಬಾ ತಪ್ಪ ಆಟಿಟ್ಯೂಡ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಮಕ್ಕಳಿಗೆ ನೀವು ಮಾಡೋ ಕಷ್ಟ ಗೊತ್ತಿರ್ಬೇಕು, ನಿಮಗೆ ಬರೋ ₹1 ಹೆಂಗ್ ಬರುತ್ತೋ ಗೊತ್ತಿರ್ಬೇಕು. ಈ ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ನಿಮ್ಗೆ ಏನಾದ್ರೂ ಫೈನಾನ್ಷಿಯಲ್ ಕ್ರೈಸಿಸ್ ಬಂದಿದ್ರೆ, ಜಾಬ್ ಹೋಗಿ ಹೊಸ ಜಾಬ್ ಕಡಿಮೆ ಸ್ಯಾಲರಿಯಲ್ಲಿ ಬಂದಿರೋದು, ಇಲ್ಲ ಇರೋ ಜಾಬ್ ಅಲ್ಲಿ ಹಾಫ್ ಸ್ಯಾಲರಿ ಕೊಡ್ತಾ ಇರೋದು, ಇಲ್ಲ ನೀವು ಬಿಸ್ನೆಸ್ ರನ್ ಮಾಡ್ತಿದ್ರೆ ಬಿಸ್ನೆಸ್ ಡಲ್ ಆಗಿರೋದು, ಏನೇ ಇದ್ರೂ ನಿಮ್ ಮಕ್ಕಳ ಜೊತೆ ಡಿಸ್ಕಷನ್ ಆಗ್ಬೇಕು. ಆದ್ರೆ ಇವತ್ತೇ ಆಗ್ಬೇಕು. ನೀವ್ ಅದನ್ನೆಲ್ಲ ಮುಚ್ಚಿಟ್ಟು ಅವ್ರನ್ನ ಇನ್ನೂ ಲೆಥಾರ್ಜಿಕ್ ಮಾಡ್ತಾ ಇದ್ದೀರಾ. ಯು ಆರ್ ಕ್ರಿಯೇಟಿಂಗ್ ಎ ಕೈಂಡ್ ಆಫ್ ಮೆಂಟಲ್ ಲೇಸಿನೆಸ್. ಅದೇ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ರೆ ಅವ್ರ ಬಗ್ಗೆ ಅವ್ರ ಕಾಳಜಿ ಹೆಚ್ಚಾಗುತ್ತೆ, ಅವ್ರ ಬಗ್ಗೆ ಅವ್ರು ಯೋಚನೆ ಮಾಡೋ ಶುರು ಮಾಡ್ತಾರೆ. ಈಗ ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ನಿಮ್ ಪೇರೆಂಟ್ಸ್ ನಿಮ್ ಹತ್ರ ಡಿಸ್ಕಸ್ ಮಾಡಿದಾರೋ ಇಲ್ವೋ, ಮಾಡ್ಲಿಲ್ಲ ಅಂದ್ರೆ ಇವತ್ತು ದಯವಿಟ್ಟು ಅವ್ರನ್ನ ಓಪನ್ ಆಗಿ ಕೇಳಿ, ಅಪ್ಪ ಪ್ಯಾಂಡಮಿಕ್ ಇಂದ ಏನಾದ್ರೂ ನಮ್ ಇನ್ಕಮ್ ಕಡಿಮೆ ಆಯ್ತಾ, ನಮ್ಗೆ ಏನಾದ್ರೂ ಫೈನಾನ್ಷಿಯಲ್ ಟ್ರಬಲ್ಸ್ ಬಂದಿದ್ಯಾ, ಅಂಡ್ ದಯವಿಟ್ಟು ನೆಕ್ಸ್ಟ್ ಎಲ್ಲ ನಾರ್ಮಲ್ ಆಗೋ ತನಕ ನಿಮ್ಮ ಪೇರೆಂಟ್ಸ್ಗೆ ಅನ್ನೆಸರಿ ಎಕ್ಸ್ಪೆಂಡಿಚರ್ ಕೊಡ್ಬೇಕು. ದಯವಿಟ್ಟು ಡೋಂಟ್ ಆಸ್ಕ್ ಫಾರ್ ಓನ್ಲಿ ನೀಡ್ಸ್, ಡೋಂಟ್ ಆಸ್ಕ್ ಫಾರ್ ಲಕ್ಸುರೀಸ್. ಈ ತರ ಇನ್ನೂ ಸುಮಾರು ಲಿಸ್ಟ್ ಇದೆ, ಬಟ್ ಐ ವಿಲ್ ನಾಟ್ ವೇಸ್ಟ್ ಯುವರ್ ಟೈಮ್. ನಾನು ಹೇಳೋದೇನಂದ್ರೆ ನಿಮ್ಗೆ ಅಲ್ಟಿಮೇಟ್ಲಿ ದಯವಿಟ್ಟು ಇಬ್ಬರು ಪೇರೆಂಟ್ಸು ಅಂಡ್ ಮನೆಯಲ್ಲಿ ಎಷ್ಟು ಜನ ಮಕ್ಕಳಿದ್ರೆ ಅಷ್ಟು ಜನ, ಬೋತ್ ಪೇರೆಂಟ್ಸ್ ಅಂಡ್ ಆಲ್ ದ ಚಿಲ್ಡ್ರನ್ ಅಟ್ ಹೋಮ್, ಪ್ಲೀಸ್ ಮೇಕ್ ದಿಸ್ ಲಿಸ್ಟ್ ವಿತೌಟ್ ಫೇಲ್. ಬಿಫೋರ್ ಕೋವಿಡ್ ನಮ್ಮ ಲೈಫ್ ಹೇಗಿತ್ತು ವೇರಿಯಸ್ ಆಸ್ಪೆಕ್ಟ್ಸ್ ಅಲ್ಲಿ, ಆಫ್ಟರ್ ಕೋವಿಡ್ ನಮ್ಮ ಲೈಫ್ ಹೇಗಿದೆ, ಬಿಫೋರ್ ಕೋವಿಡ್ ಅಲ್ಲಿ ಪಾಸಿಟಿವ್ ಆಸ್ಪೆಕ್ಟ್ಸ್ ಏನು, ನೆಗೆಟಿವ್ಸ್ ಏನಿತ್ತು, ಆಫ್ಟರ್ ಕೋವಿಡ್ ವಾಟ್ ಆರ್ ದಿ ಪಾಸಿಟಿವ್ ಆಸ್ಪೆಕ್ಟ್ಸ್, ವಾಟ್ ಆರ್ ದಿ ನೆಗೆಟಿವ್ಸ್, and how I should take care of handling these negatives. Please don't say impossible. Swalpa yochne ಮಾಡಿ, anything can be done.